ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವ್ಯವಸ್ಥೆ, ಇವತ್ತಿನ ಒಂದು ಫ್ರೆಂಡ್ಶಿಪ್ ಅನ್ನೋದು, ಒಂದು ಸ್ನೇಹಿತರ ಒಂದು ಸಂಬಂಧಗಳು ಯಾವ್ಯಾವ ರೀತಿ ಇದೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ಕೋಬೇಕು. ಏನು ಕಳೆದ ದಿನ ಏನು ಫ್ರೆಂಡ್ಶಿಪ್ ಡೇ ಆಯಿತು, 2ನೇ ತಾರೀಕು 8ನೇ ತಿಂಗಳು 2026 ಒಂದು ಸಂದರ್ಭದಲ್ಲಿ ಏನು ನಾವು ಇಡೀ ಒಂದು ರಾಜ್ಯ, ಇವತ್ತು ದೇಶ ಇವತ್ತು ಫ್ರೆಂಡ್ಶಿಪ್ನ ಒಂದು ದಿನಾಚರಣೆನ ಮಾಡ್ತು. ಇದು ಸ್ನೇಹಿತರ ಒಂದು ದಿನಾಚರಣೆ, ಅದು ನಾನು ಒಪ್ತೀನಿ. ಆದರೆ ಇವತ್ತಿನ ಸ್ನೇಹಿತರಿಗೂ ಇಂದಿನ ದಿನಗಳಲ್ಲಿ ಸ್ನೇಹಿತರದಂಥದ್ದು, ನಮ್ಮ ತಂದೆ ತಾತ ಅವರ ಸ್ನೇಹಿತರುಗಳು ಯಾವ್ಯಾವ ರೀತಿ ಆ ಒಂದು ಸಂಬಂಧಗಳು, ಹತ್ತಿರ ಸಂಬಂಧಗಳು, ಅವರು ಅಣ್ಣ ತಮ್ಮದಿರಿಗಿಂತನೂ ಹೆಚ್ಚು ಅವರ ಒಂದೇ ತಾಯಿ ಹೊಡೆತಲ್ಲಿ ಹುಟ್ಟಲಿಲ್ಲ ಅಂದರೂ, ಒಂದೇ ಗರ್ಭದಲ್ಲಿ ಹುಟ್ಟಿಲ್ಲ ಅಂದರೂ ಆ ಒಂದು ಸಂಬಂಧ ಅಷ್ಟು ಗಟ್ಟಿಯಾಗಿರ್ತಿತ್ತು. ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ರು, ಜೀವಕ್ಕೆ ಜೀವ ಕೊಡ್ತಿದ್ರು. ಎಷ್ಟು ಒಂದು ಸೌಹಾರ್ದವಾಗಿತ್ತು ಅಂದರೆ, ಒಂದೇ ಮನೆಯತ್ತೆ ಅಣ್ಣ ತಮ್ಮದಿರು ಎಲ್ಲೋ ಹುಟ್ಟಿ, ಎಲ್ಲೋ ರಾಜ್ಯದಲ್ಲಿ ಹುಟ್ಟೋ, ಎಲ್ಲೋ ತಾಲೂಕುಟ್ಟಲ್ಲಿ ಹುಟ್ಟೋ, ಎಲ್ಲೋ ಜಿಲ್ಲೆಯಲ್ಲಿ ಹುಟ್ಟೋ, ಎಲ್ಲೋ ಒಂದು ಪಟ್ಟಣದಲ್ಲಿ ಹುಟ್ಟೋ, ಎಲ್ಲೋ ಹಳ್ಳಿಲಿ ಹುಟ್ಟೋ, ಆ ಒಂದು ಸಂಬಂಧ ಗಟ್ಟಿಯಾಗಿತ್ತು. ಆ ಒಂದು ಅನ್ಯೂನ್ಯತೆ, ಆ ಒಂದು ಅವಿಭಾಜ್ಯ ಕುಟುಂಬಗಳು, ಆ ಒಂದು ಸಂಸಾರಗಳಲ್ಲಿ ನಾನು ಒಬ್ಬ ಅಂತ ಹೇಳಿ ಆ ಇಂದಿನ ದಿನಗಳಲ್ಲಿ ಇವತ್ತು ಸ್ನೇಹಿತರುಗಳು ಇರ್ತಿದ್ರು. ಅವರ ಒಂದು ದಿನನಿತ್ಯದ ಚಟುವಟಿಕೆಗಳು, ಆ ಒಂದು ಆಟಿಕೆಗಳು ಎಲ್ಲವೂ ಒಂದು ನಮ್ಮ ತಂದೆ ತಾತ ಹೇಳ್ತಿದ್ದಂಥದ್ದು ನನಗೆ ಎಲ್ಲೋ ಒಂದು ಕಡೆ ಇವತ್ತು ಜ್ಞಾಪಿಸ್ಕೋಬೇಕು ಅನಿಸುತ್ತೆ. ಆ ವೈಭೋಗವನ್ನೇ, ಆ ಒಂದು ಈ ಬಾವಿಗಳಲ್ಲಿ ಈಜಾಡೋದು, ಮತ್ತು ಏನು ಊಟವನ್ನು ಒಡ್ಡೆ ತಟ್ಟೆಯಲ್ಲಿ ತಿನ್ನೋದು, ಮತ್ತು ಬೇಯಿಸ್ಕೊಳ್ಳೋದು, ಅವರೇ ಬಟ್ಟೆಗಳನ್ನ ಒಕ್ಕೊಳ್ಳೋದು, ಅವನಿಗೆ ಬೆನ್ನುಜ್ಜೋದು, ಇವನಿಗೆ ಸ್ನಾನ ಮಾಡಿಸೋದು, ಈ ಥರ ಆ ಸಂಬಂಧಗಳಲ್ಲಿ ಹೇಳುವಂಥದ್ದು ಒಂದು ಪದಗಳೇ ಇಲ್ಲ. ಒಂದು ಸಂಸ್ಕೃತದ ಒಂದು ಪದಗಳು ಹುಡುಕಿದ್ರೂ ಸಿಗಲ್ಲ. ಅಂಥ ಒಂದು ಸಂಬಂಧಗಳು ಇಂದಿನ ದಿನಗಳು ಇದ್ದಂಥದ್ದು ಸ್ನೇಹಿತರದು. ಅದೇ ಇವತ್ತಿನ ದಿನಗಳಲ್ಲಿ ಲೇ ಮಚ್ಚ, ನಮ್ಮನ್ನು ಮಚ್ಚ, ಶಿಷ್ಯ, ಲೋ, ಆ ಊ ಏ ಅಂದ್ಕೊಂಡು ಆ ಮಚ್ಚ ಶಿಷ್ಯ ಆ ಒಂದು ಪದ ಬಳಕೆಗಳು ಎಲ್ಲೋ ಒಂದು ಕಡೆ ಕಿರಿಕಿರಿಗಳಾಗುತ್ತೆ ಹಿರಿಯರು ಹಿಂದಿನ ದಿನಗಳಲ್ಲಿ ಇದ್ದಂಥವ್ರಿಗೆ. ಮತ್ತು ಇವತ್ತಿನ ದಿನಗಳಲ್ಲಿ ಏನೋ ಒಂದೇ ಸಿಗರೇಟ್ 4 ಜನ 5 ಜನ ಹೊಡೆಯೋದು, ಒಂದೇ ಬಿಡಿನ 5 ಜನ 6 ಜನ ಹೊಡೆಯೋದು, ಎಣ್ಣೆ ಹೊಡೆಯೋದು, ಶಿಷ್ಯ ಅಲ್ಲೋಗೋಣ ಶಿಷ್ಯ ಇಲ್ಲೋಗೋಣ ಶಿಷ್ಯ ಅಂತ ಒಂದೇ ತಟ್ಟೆಯಲ್ಲಿ ತಿನ್ನೋದಿರಲಿ, ಒಬ್ಬೊಬ್ಬನಿಗೆ ಅವ್ರವ್ರಿಗೆ ಪಾಯ್ಸನ್ ಹಾಕೊಬಿಡೋದು, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಕೊಲೆಗಳೇ ಆಗೋಗ್ಬಿಡುತ್ತೆ. ಅಂಥ ಒಂದು ಸಂದರ್ಭಗಳು ಇವತ್ತಿನ ಒಂದು ಫ್ರೆಂಡ್ಶಿಪ್ಗಳಲ್ಲಿ ಇದೆ. ಇವತ್ತು ಕಿತ್ತಾಟಗಳಲ್ಲಿ ಮೋಜು ಮಸ್ತಿಗಳಿಂದ ಇವತ್ತು ಯಾವ್ಯಾವ ರೀತಿ ಅನಾಹುತಗಳಾಗಿದೆ. ನಾವು ದಿನನಿತ್ಯದ ಒಂದು ಪೇಪರ್ಗಳಾಗಲಿ, ಒಂದು ನ್ಯೂಸ್ ಪೇಪರ್ ಆಗಲಿ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾವ್ಯಾವ ರೀತಿ ಚರ್ಚೆಗಳಾಗ್ತಿದೆ, ಅದು ಎಲ್ಲವೂ ನಿಮಗೆ ಜಗಜ್ಜಾಹೀರಾತಾಗಿದೆ. ನಾನು ಇಂದಿನ ದಿನಗಳಲ್ಲಿ ಇದ್ದಂಥ ಒಂದು ಸ್ನೇಹಿತರ ಸಂಬಂಧ, ಇವತ್ತಿನ ದಿನಗಳಲ್ಲಿ ಇದ್ದಂಥ ಸಂಬಂಧ ಯಾವ್ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರಿಗೂ ಈ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಿದ್ದೀನಿ. ಯಾಕಪ್ಪ ನಾನು ಇದು ಚರ್ಚೆ ಮಾಡ್ತಿದ್ದೀನಿ, ಈ ವಿಚಾರನೇ ಸ್ನೇಹಿತರ ದಿನಾಚರಣೆ ನಡೆದಂಥ ನೆಕ್ಸ್ಟ್ ದಿನಕ್ಕೆ ಇವತ್ತು ಚರ್ಚೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸ್ನೇಹ ಸಂಬಂಧ ಯಾವ ರೀತಿ ಅಳಿಸಿದೆ, ಇವತ್ತು ಸ್ನೇಹ ಸಂಬಂಧಕ್ಕೆ ಯಾವ ರೀತಿ ಬೆಲೆ ಇಲ್ಲ. ಒಬ್ಬ ಸ್ನೇಹಿತ ಇನ್ನೊಬ್ಬನ ಸ್ನೇಹಿತನ ಕಟ್ಕೊಳೋದು ಯಾವ ರೀತಿ ಅಪಾಯ ಇದೆ, ಯಾವ ರೀತಿ ಇವತ್ತಿನ ದಿನಗಳಲ್ಲಿ ಸ್ನೇಹಿತರುಗಳನ್ನ ನಂಬಕ್ಕಾಗಲ್ಲ. ಶಿಷ್ಯ ಜೋಬಲ್ಲಿ ಎಷ್ಟು ದುಡ್ಡಿಟ್ಟಿದೆಯಾ, ಶಿಷ್ಯ ಜೋಬಲ್ಲಿ ಬಾ ಅಲ್ಲೋಗೋಣ, ಆ ಬಾರ್ಗೆ ಹೋಗೋಣ, ಅಲ್ಲಿ ಮಿಲ್ಟ್ರಿ ಹೊಲ್ಟ್ರಿಗೆ ಹೋಗೋಣ, ಶಿಷ್ಯ ಬಾ ಅಲ್ಲಿ ಹಾಗೆ ಮಾಡೋಣ, ಶಿಷ್ಯ ಬಾ ಜೂಜಾಡೋಣ, ಶಿಷ್ಯ ಬಾ ಇನ್ನೊಂದು ಆಡೋಣ, ಇನ್ನೊಂದು ಆಡೋಣ, ಎಲ್ಲೋ ಅಡ್ಡದಾರಿಗಳಲ್ಲಿ ತಪ್ಪಿಸುವಂಥ ಇವತ್ತಿನ ಸ್ನೇಹಿತರುಗಳೇ ಹೆಚ್ಚು. ಆದರೆ ಇಂದಿನ ದಿನಗಳಲ್ಲಿ ಆ ರೀತಿ ಇದ್ದಿರಲಿಲ್ಲ. ಆ ಒಂದು ರಕ್ತ ಸಂಬಂಧಕ್ಕಿಂತ ಹೆಚ್ಚಿದ್ದಂಥದ್ದು ಈ ಒಂದು ಉದಾಹರಣೆಗಳಿದೆ. ನಾವು ಚಲನಚಿತ್ರಗಳಲ್ಲೂ ನೋಡಿದ್ದೀವಿ. ಒಂದು ಸ್ನೇಹಿತರ ಸವಾಲಾಗಲಿ, ಒಂದು ಸಂಬಂಧಗಳು ಯಾವ ರೀತಿ ಸಂಬಂಧಗಳಿತ್ತು, ಇವತ್ತು ಸ್ನೇಹ ಸಂಬಂಧಗಳು ನಾವು ಇಂದಿನ ರಾಜ್ಕುಮಾರ್ ಚಿತ್ರಗಳಾಗಲಿ, ವಿಷ್ಣುವರ್ಧನ್ ಚಿತ್ರಗಳಾಗಲಿ, ಅಂಬರೀಷ್ ಚಿತ್ರಗಳಾಗಲಿ, ಶಂಕರ್ನಾಗ್ ಚಿತ್ರಗಳಾಗಲಿ ನಡೆದು ಬಂದದ್ದು ಯಾವ್ಯಾವ ರೀತಿ ಅಣ್ಣ ತಮ್ಮದಿರು, ಆದರೂ ಫ್ರೆಂಡ್ಶಿಪ್ಗಳು ಯಾವ ರೀತಿ ಸಂಬಂಧಗಳು ಇರ್ತಿತ್ತು, ಅದನ್ನೆಲ್ಲವನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ, ನಾವು ಬೆಳೆದಿದ್ದೀವಿ. ಚಲನಚಿತ್ರಗಳಲ್ಲಿ ನೋಡಿದ್ರೂ ಸಹ ಇವತ್ತು ಎಷ್ಟೋ ಸಾಹಿತ್ಯಗಳನ್ನ ಓದಿದ್ದೀವಿ. ಎಷ್ಟೋ ನಮ್ಮ ಚಿಕ್ಕದ್ರಿಂದನೂ ನಮ್ಮ ಹಿಂದಿನ ಗುರುಗಳು ಯಾವ್ಯಾವ ರೀತಿ ಸ್ನೇಹಿತರ ಸಂಬಂಧಗಳನ್ನ ತಿಳಿಸ್ತಿದ್ರು, ಅದೇ ಇವತ್ತಿನ ಗುರುಗಳು ಯಾವ ರೀತಿ ಇದ್ದಾರೆ, ಅದು ಎಲ್ಲವೂ ಜಗಜ್ಜಾಯ್ತಾ ಇದೆ. ಒಂದು ಅತ್ಯಾಚಾರ, ಇನ್ನೊಂದು ಮನೆಯಾಳ ಕೆಲಸಗಳು ಇವತ್ತಿನ ಗುರುಗಳು ಆ ಒಂದು ಅಡ್ಡದಾರಿಗಳಲ್ಲಿ ಹೋಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇಂದಿನ ದಿನಗಳಲ್ಲಿ ಆ ಒಂದು ಸ್ನೇಹಿತರುಗಳು ಗುರುಗಳಿಗೆ ಯಾವ ರೀತಿ ಮರ್ಯಾದೆಗಳನ್ನ ಕೊಡ್ತಿದ್ರು, ಅದೇ ಇವತ್ತಿನ ದಿನಗಳಲ್ಲಿ ಮೇಷ್ಟ್ರುಗಳಿಗೆ ಯಾವ ರೀತಿ ಮರ್ಯಾದೆ ಇದೆ ಎಲ್ಲವೂ ಗೊತ್ತಿದೆ ನಿಮಗೆ. ಈ ಮುಖಾಂತರ ನಾನು ಹೇಳೋದು ಇಷ್ಟೇ, ಒಂದು ಸ್ನೇಹ ಸಂಬಂಧ, ಒಂದು ಸಂದರ್ಭ, ಎಷ್ಟು ಕಷ್ಟ ಕಾಲಕ್ಕೆ ಅವನಿಗೇನು ಕಷ್ಟ ಇರುತ್ತೆ, ಅವನ ಪರಿಸ್ಥಿತಿ ಏನು ಅದನ್ನ ಅರ್ಥ ಮಾಡಿಕೊಂಡು ಒಂದು ಜೀವಕ್ಕೆ ಇನ್ನೊಂದು ಜೀವ ಆಸರೆಯಾಗಿ ನಿಲ್ಲೋದು,
ಅಣ್ಣ ತಮ್ಮದಿರು ಹೆಚ್ಚಾಗಿ ಒಂದೇ ಜೀವನದಲ್ಲಿ ನಡ್ಕೊಂಡು ಹೋಗೋದು. ಅವರವರ ಒಂದು ಜವಾಬ್ದಾರಿಗಳೇನಿದೆ ಇವತ್ತು ಅಣ್ಣ ತಮ್ಮದಿರು ಇಲ್ದವರು ಅಂತ ಸೌಹಾರ್ದತೆ ಒಂದು ಸ್ನೇಹಿತರಲ್ಲಿ ಯಾವ ರೀತಿ ಇರಬೇಕು ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಹೋಗಬೇಕು. ಒಂದು ಸ್ನೇಹಿತರಿಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ, ಅವ್ರದ್ದೇ ಆದಂಥ ಒಂದು ಚೌಕಟ್ಟಿದೆ. ಬಟ್ ಇಂದಿನ ದಿನಗಳ ಸ್ನೇಹಿತರಿಗೂ ಇವತ್ತಿನ ದಿನಕ್ಕೆ ಯಾಕೆ ಇಷ್ಟು ಅಜಗಜಾಂತರ ಎಂದಿದೆ. ಒಂದು ಎಲ್ಲೋ ಒಂದು ಕಡೆ ನಮ್ಮ ಕೈಲಿರುವಂಥ ಸ್ಮಾರ್ಟ್ಫೋನ್ಗಳು, ನಮ್ಮ ಕೈಲಿರುವಂಥ ಒಂದು ಏನು ಅಗ್ಗವಾಗಿ ಸಿಗುವಂಥ ಇವತ್ತಿನ ಒಂದು ವ್ಯವಸ್ಥೆ, ಇವತ್ತು ಸಾಮಾಜಿಕ ಜಾಲತಾಣಗಳಾಗಲಿ ಎಲ್ಲವೂ ಇವತ್ತು ಒಂದು ನಮ್ಮ ಕಣ್ಮುಂದೆ ಇದೆ. ಹಿಂದಿನ ದಿನಗಳಲ್ಲಿ ಟಿ ವಿಗಳು ಇರಲಿಲ್ಲ, ಆದರೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ಗಳಲ್ಲಿ ಎಲ್ಲವನ್ನು ನೋಡುವುದು. ಇವತ್ತು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹಾಗೆ ಇವತ್ತಿನ ಒಂದು ಸ್ನೇಹಿತರುಗಳಿಗೆ ನಾನು ಕೈ ಮುಗ್ದು ಬೇಡ್ತೀನಿ. ಹಿಂದಿನಿದ್ದಂಥ ಸ್ನೇಹಿತ ಯಾವ ರೀತಿ ಸೌಹಾರ್ದವಾಗಿದ್ದರು ಆ ಒಂದು ಸೌಹಾರ್ದತೆ ಇವತ್ತು ಬೆಳೆಸ್ಕೊಳ್ಳಿ. ನಿಮ್ಮ ಒಂದು ಚೌಕಟ್ಟಲ್ಲಿ ಹೋದರೆ ನೀವು ಜೀವನ ಹಸನಾಗಿರುತ್ತೆ. ಎಲ್ಲೋ ಒಂದು ಕಡೆ ಅಡ್ಡದಾರಿಗೆ ಹೋಗಿ ಅಡ್ಡ ಜೀವನಕ್ಕೆ ಹೋಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ಸ್ನೇಹಿತರ ಸಂಬಂಧ ದಿನ ಸಿಹಿ ತಿನ್ನಿಸ್ಕೊಂಡು ಸಿಹಿ ಹಂಚ್ಕೊಂಡು ಇನ್ನೊಂದು ಪಾರ್ಟಿ ಮೋಜು ಮಸ್ತಿ ಮಾಡೋದಲ್ಲ. ನೀವು ಮಾಡಬೇಕಾಗಿರುವಂಥ ನಿಮ್ಮ ಒಂದು ಕಷ್ಟಗಳಿಗೆ ನಿಮ್ಮ ಒಂದು ಸ್ನೇಹಿತರಿಗೆ ಅವನಿಗೆ ಒಂದು ಉಡುಗೊರೆಯಾಗಿ ಒಂದು ಬಟ್ಟೆ ಕೊಡಿಸೋದು, ಅವ್ನಿಗೆ ಉಡುಗೊರೆ ಒಂದು ಶೂ ಕೊಡಿಸೋದು, ಅವ್ನಿಗೆ ಉಡುಗೊರೆಗೆ ಒಂದು ವಾಚ್ ಕೊಡಿಸೋದು, ಅವನ ಕಷ್ಟಕ್ಕೆ ಏನೋ ಒಂದು ದುಡ್ಡು ಕೊಡೋದು, ಅದು ಮಾಡಿದ್ರೆ ನಿಮಗೆ ಒಂದು ಸೌಹಾರ್ದವಾಗಿರುತ್ತೆ. ನೀವು ಅದನ್ನೇ ಮೋಜು ಮಸ್ತಿ ಮಾಡಿ ಅವನ ಕುಟುಂಬನ ಹಾಳು ಮಾಡಿ ನಿಮಗೂ ಕೆಟ್ಟ ಹೆಸರು ಬರೆಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಒಂದೇ ತಾಯಿ ಮಕ್ಕಳುಗಳು. ಸ್ನೇಹಿತರ ಒಂದು ಸಂಬಂಧ ಏನಿದೆ, ಸ್ನೇಹಿತರ ದಿನಾಚರಣೆ ಏನಿದೆ, ಅದಕ್ಕೆ ಒಂದು ಅರ್ಥ ಬೇಕು. ಆ ಅರ್ಥಕ್ಕೆ ನಾವೆಲ್ಲ ಗಟ್ಟಿಯಾಗಿ ನಿಂತ್ಕೋಬೇಕು. ನಮ್ಮ ತಂದೆ ತಾಯಿ ನನ್ನ ಪೂರ್ವಜರು ಯಾವ ರೀತಿ ಇದ್ದರು ಅದನ್ನು ನಾವು ಮುಂದುವರಿಸ್ಕೊಂಡು ಒಳ್ಳೆ ದಾರಿಲಿ ಹೋಗೋಣ, ಒಳ್ಳೆ ಮಾರ್ಗದಲ್ಲಿ ಹೋಗೋಣ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಅಡ್ಡದಾರಿಗೆ ಹೋಗಿ ಈ ಮೋಜು ಮಸ್ತಿಗಳಿಂದ ದುಡುಕಿ ಜೀವನನ ಹಾಳು ಮಾಡ್ಕೋಬೇಡಿ. ಫ್ರೆಂಡ್ಶಿಪ್ ದಿನಾಚರಣೆ ಏನಿದೆ ಆ ದಿನಾಚರಣೆನ ಒಂದು ಅರ್ಥಪೂರ್ಣವಾಗಿ ಆಚರಿಸಿ. ವರ್ಷಕ್ಕೆ ಒಂದೇ ದಿನ ಮಾಡಿ ಸಿಹಿ ಹಂಚೋದಲ್ಲ ಈ ಒಂದು ಫ್ರೆಂಡ್ಶಿಪ್ ಡೇ. ವರ್ಷ 365 ದಿನಗಳು ನಾವು ಫ್ರೆಂಡ್ಶಿಪ್ ಡೇನ ಒಂದು ಸ್ನೇಹ ಸಂಬಂಧದಲ್ಲಿ ಕಷ್ಟ ಸುಖದಲ್ಲೂ ಒಂದು ಪ್ರೀತಿ ವಿಶ್ವಾಸದಲ್ಲೂ ಒಂದು ವಾತ್ಸಲ್ಯದಿಂದ ನಾವು ಬದುಕಿದ್ರೆ ಇನ್ನೊಬ್ರಿಗೆ ಮಾದರಿ ಆದರೆ ನಮ್ಮ ಸ್ನೇಹಗಳು ಎಲ್ಲೋ ಒಂದು ಕಡೆ ನಾವು ದಿಗ್ಗಜರು ನೋಡಿದ್ದೀವಿ, ಅಂಬರೀಷ್ ಅವರು ಮತ್ತು ವಿಷ್ಣುವರ್ಧನ್ ಅವರು. ಆ ಒಂದು ಸಂಬಂಧಗಳು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಜೀವಕ್ಕೆ ಯಾವ ರೀತಿ ಕೊಡುತ್ತೆ ಆ ಜೀವನ ಉಳಿಸ್ಕೊಂಡು ಹೋಗಬೇಕು. ಈ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ನೀವು ಈ ಯುವಕರುಗಳಿಗೆ ಹೇಳ್ತೀನಿ, ಇವತ್ತಿನ ಒಂದು ಜನ್ರೇಷನ್ಗೆ ತಮ್ಮ ತಂದೆ ತಾಯಿಗಳು ಎಲ್ಲ ಒಂದು ಕಡೆ ಅವ್ರಿಗೂ ಹೇಳ್ತೀನಿ, ಇವತ್ತಿನ ಒಂದು ಜನ್ರೇಷನ್ಗೆ ನಿಮ್ಮ ಮಕ್ಕಳುಗಳಿಗೆ ಗುರುಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಸ್ನೇಹಿತರ ಸಂಬಂಧ ಏನು ಅನ್ನೋದು ಮನವರಿಕೆ ಮಾಡಿ. ಇವತ್ತಿನ ಯುವಕರುಗಳಿಗೆ ಅಡ್ಡದಾರಿ ಹೋಗೋದು, ಇವತ್ತು ಮದ್ಯಪಾನ ಧೂಮಪಾನ ಸೇವಿಸಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಯಾವುದು ಬೇಡ. ಒಳ್ಳೆ ದಾರಿ ನಡೆಸೋಣ. ಈ ಒಂದು ಸ್ನೇಹಿತರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಿ ಒಂದು ನಮ್ಮ ಹಿರಿಯರಿಗೆ ನಮ್ಮ ಒಂದು ಪೂರ್ವಜರಿಗೆ ಒಂದು ಗೌರವನ ಕೊಡೋಣ. ಮತ್ತು ಸ್ನೇಹಿತರಿಗೂ ಒಂದು ನಮ್ಮ ಪ್ರೀತಿ ವಿಶ್ವಾಸನ ಹಂಚಿ ಅವರಿಂದ ನಾವು ಪ್ರೀತಿ ವಿಶ್ವಾಸ ಪಡ್ಕೊಂಡು ಸುಖವಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗೋಣ. ಈ ಮುಖಾಂತರ ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.